ಕೊಟ್ಟರೆ ಈಗಾಗಲೇ ನಿನ್ನೆ ಮೊನ್ನೆ ಅದು ಬಂದ ಅದು 4B ಒಳಗೆ ಅತಿಕ್ರಮಣ ಆಗೈತೆ ಅಂತೇಳಿ. ಆಮೇಲೆ ನಾವು ಈಗ ಸರ್ವೆ ಆಫೀಸ್ಗೆ ಲೆಟ್ರ್ ಬರಿತೀವಿ, ಅದು ಎಲ್ಲಿ 3 ಎಕರೆ ಐತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಗಪ್ಪ ಗಪ್ಪ ಅವ್ರು ಮುಗಿಲಿ ಗಪ್ಪ ಸಿದ್ದು ಗಪ್ಪ ಆಮೇಲೆ ಕೇಳಿ ಅದು ಎಲ್ಲಿ ಇದನ್ನ ಐತೆ ಅನ್ನೋದು ನಾವು ಸರ್ವೆ ಆಫೀಸ್ ಲೆಟ್ರ್ ಬರೆದು 3 ಎಕರೆ ಎಲ್ಲೈತಿ ಫೈಂಡ್ ಔಟ್ ಮಾಡ್ತೀವಿ ಅದು. ಆಮೇಲೆ ಅಲ್ಲಿ ಯಾರು ಅತಿಕ್ರಮಣವಾಗಿ ಅಲ್ಲಿ ಏನು ಇದು ಗರ್ಸಾರು ಹಚ್ಚಾರು ಮತ್ತು ಏನು ಕಾರ್ಯಗಳನ್ನು ಮಾಡ್ಲತ್ತಾರಲ್ಲ ಅವ್ರಿಗೆ ನಾವು ಇವತ್ತು ನೋಟಿಸ್ ಇಶ್ಯೂ ಮಾಡ್ತೀವಿ. ಅವ್ರು ಯಾರು ಅಲ್ಲಿ ಮಾಡ್ಲತ್ತಾರಲ್ಲ ಅವ್ರಿಗೆ ನೋಟಿಸ್ನು ಇಶ್ಯೂ ಮಾಡ್ತೀವಿ. ಆಮೇಲೆ ಅದನ್ನು ಸರ್ವೇನು ಮಾಡ್ತೀವಿ. ನಾವು ಸರ್ವೆ ಮಾಡಿಸಿ ಅಲ್ಲಿ ಎಷ್ಟು ಅಲ್ಲಿ 3 ಎಕರೆ ಅದು ಬರ್ತೈತೆ ಅಲ್ಲಿ ತಂತಿ ಬೇಲಿ ನಂತರ ಹಾಕಿಸ್ತೀವಿ. ಈಗ ಹಾಕಿಸ್ಲಕ್ಕೆ ಅಲ್ಲಿ ಬರುವುದಿಲ್ಲ. ಈಗ ನಾವು ಸರ್ವೆ ಮಾಡಿದ ನಂತರನೇ ನಾವು ಅಲ್ಲಿ ಹಾಕಿಸ್ಲಕ್ಕೆ ಬರ್ತೈತಿ. ಮತ್ತು ಆಮೇಲೆ ಇನ್ನು ಮತ್ತು ಬೇರೆದವ್ರು ಏನು ಅರ್ಜಿ ಕೊಟ್ಟರು ಆ 4B ಅಲ್ಲಿ ಎಷ್ಟು ಕಟ್ಟಡಗಳದಾವು ಅದನ್ನು ಸಹ ಅತಿಕ್ರಮಣ ಅದಾವು, ಅದನ್ನು ನೀವು ಕ್ಲಿಯರ್ ಮಾಡಿ ಕೊಡ್ಬೇಕಂತೇಳಿ ಅರ್ಜಿ ಕೊಟ್ಟರು. ನಾವು ಅತ್ರನ್ನೆಲ್ಲ ಈಗ ಎಲ್ಲ ಅರ್ಜಿ ತೊಗೊಂಡು ಅವು ಏನು ಅತಿಕ್ರಮಣ ಆಗ್ಯಾವಲ್ಲ ರದ್ದು ಮಾಡುವ ಪವರ್ ಯಾರಿಗೈತಿ? ಜಿಲ್ಲಾಧಿಕಾರಿಗಳೈತೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಅತ್ರನ್ನೆಲ್ಲ ನಾವು ಅಲ್ಲಿ ಇವು ಎಲ್ಲ ನಿಮ್ಮ ಅರ್ಜಿ ಅವು ಹಚ್ಚಿ ಎಲ್ಲ ಡಾಕ್ಯುಮೆಂಟ್ ಹಚ್ಚಿ ಮಾಡಿಸ್ಲಕ್ಕ ನಾವು ಕಳಿಸ್ತೀವಿ. ಈಗ ಮಾತ್ರ ಇವತ್ತ ಸರ್ವೆ ಮಾಡಿಸಿ ಅಲ್ಲಿ ಅಳತೆ ಮಾಡಿ ನೆಕ್ಸ್ಟ್ ಅದು ಎಲ್ಲಿ ನಮ್ಗೆ ಏರಿಯಾ ಸಿಗ್ತೈತೆ ಅಲ್ಲಿ ಹದ್ದುಬಸ್ತ್ ಮಾಡಿ ಕೊಡ್ತೀವಿ. ಸರ್ 9 ನಂಬರ್ ಫೈಲ್ನಾಗ ಏನ್ರ ಇರ್ಬೇಕು ನೋಡ್ರಿ, ಅದು ಒಂದು ಸ್ವಲ್ಪ ಏನ್ರ ಹಕ್ಕುಪತ್ರ ಇರ್ಬೇಕು ನೋಡ್ರಿ. ಅವು ಅರ್ಜಿ ಬಂದವು ಅತಿಕ್ರಮ ಅವು ಉತ್ತರ ಹೆಂಗದು ರೀ? ಯಾವ ಅತಿಕ್ರಮ ಉತ್ತರ ಹೆಂಗದು? ಪಂಚಾಯತ್ ಬಂದು ಮುಂದೆ ಇಟ್ಟು ಬಿಡ್ತೀರಿ. ಈ ದೊಡ್ಡ ಬಿಲ್ಡಿಂಗ್ ಕಟ್ಟಡ ಅಲ್ಲಿ ಹೆಂಗದು ರೀ? ಅವು ಇಲ್ಲಿ ಒಂದು ಅತಿಕ್ರಮ ಸರ್ ನಿನ್ನೆ ಸರ್ ಹೇಳಿದ್ರು ಅವ್ರು. ಸರ್ ನಿನ್ನೆ ಒಂದು ಮಾತು ಹೇಳಿದ್ರಿ, ನಿನ್ನೆ ಒಂದು ಸರ್ ಹೇಳಿದ್ರು ಮೀಸಲಾತಿ ಜಾಗ ಐತತ್ತ 3 ಎಕರೆ ಮೀಸಲಾತಿ ಜಾಗದಾಗ ಉತ್ತಾರಿ ಕಂಪ್ಯೂಟರ್ ಉತ್ತಾರಿ ಹೆಂಗದು ರೀ? ಅದೇ ರೀ ಹಾಂ ರೀ ಅದೇ ಗ್ರಾಮ ಪಂಚಾಯತಿ ಅವಧಿ ಒಳಗನ ಹಿಂದೆ ಅವ್ರೀಗ ಅದ್ರನ್ನ ನಾವು ಅವು ಯಾವ ದಾಖಲಾತಿ ಅವರು ಮೂಲ ಕೊಟ್ಟಾರೋ ಅಥವಾ ಇಲ್ಲೋ ರೀ ಅವು ದಾಖಲಾತಿಗಳನ್ನು ನೋಡಿ ನಾವು ಅಲ್ಲಿ ಎಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬರಿತೀವಿ ರೀ. ಅವು ಬೇಕಾದ್ರೆ ಅವ್ರ ನೆಕ್ಸ್ಟ್ ಅವ್ರ ರದ್ದು ಮಾಡ್ತಾರ. ಅವು ಯಾವ ಮೂಲ ಡಾಕ್ಯುಮೆಂಟ್ ಸಿಗ್ಲಿಲ್ಲ ಅಂದ್ರೆ ರೀ ಅಲ್ಲಿ ದಾಖಲಾಗ್ಯಾವಪ್ಪ ಅಂದ್ರೆ ಈಗ ನಾವು ಡೈರೆಕ್ಟ್ ಒಮ್ಮೆ ಯಾವ್ದು ರದ್ದು ಪಡಿಸ್ಲಕ್ ಅವಕಾಶ ಇಲ್ಲ. ಇನ್ನ 8 ದಿವಸ ಕಾಲ ಅದು ಇದೆ ಸರ್. ಒಂದಂಗ ರದ್ದು ಪಡಿಸಕ ಜಿಲ್ಲಾಧಿಕಾರಿ ಬರ್ತೀವಿ. ಅವು ಉತ್ತರ ಹೆಂಗ್ರಿ ಹೇಳ್ತೀವಿ? ಜಿಲ್ಲಾಧಿಕಾರಿ ಮಾಡಿದ್ರು, ಪಂಚಾಯತ್ ಮಾಡಿದ್ರು, 30 ಸೈಜ್ ಅದು ಏನು ಲಕ್ಷ 2 ಲಕ್ಷ 2 ಲಕ್ಷ ಅದು ಮತ್ತೆ ಯಾರ್ಯಾರು ತಿಂದ್ರು ಏನೇ ಮಾಡಿದ್ರು ಫೋಟೋ ಹಾಕ್ತಾರೆ. ನಾನು ಒಳಗಿದ್ರು 40 ತೊಗೊಂಡ್ಬರ್ತೀನಿ. 3,000 ತೀರಿ 8 ಎಕರೆ ವೇಟಿಲ್ಲ 34 ಸೈಜ್ 2 ಲಕ್ಷ 2 ಲಕ್ಷ 2 ಲಕ್ಷ 2 ಲಕ್ಷ ಉತ್ತರ ಉಲ್ಟಾ ಪಲ್ಟಾ ಕಾದರೆ ಎಬ್ಬಿಸಬೇಡ್ರಿ. ನಿಮ್ಮ ಕೈ ಮುಗಿದ್ರು ತಳದಾಗಿಂದ ಆಗ್ಬೇಕಿದು ಎಲ್ಲ ಆಗ್ಯಾವ್ರಿ ಈ ನಮ್ಮಲ್ಲಿ. ನಾನು ಒಳಗಿದ್ರು ಕುಕಾತಂತಂದ್ರ 3 ಸಲ ಅರ್ಜಿ ಕೊಡ್ರಿ ಏನೈತಿ ಅರ್ಜಿ ನಾನು ಎಷ್ಟ ಸರ ನನ್ನ ಮನವಿ ಪತ್ರ ಸರ ನಾನು ಮನವಿ ಪತ್ರ ಎಷ್ಟ ನೋಡ್ರಿ ಮಾಡು ಅಲ್ಲೆಲ್ಲ ನನ್ನ ಮನವಿ ಪತ್ರ ಎಷ್ಟ ನೋಡಿ ಪಂಚಾಯತ್ನಾಗ ನಾನು ತೆಗೆದು ಕೊಡ್ತೇನೆ. ಹಾಂ ರೀ ಅವು ಉತ್ತರ ಹೆಂಗಂದ್ರೆ ಅವ DC ಬಂದ್ ಮಾಡಿದ ಗ್ರಾಮ ಪಂಚಾಯತಿ ಅವಧಿ ಇವತ್ತು ನೀವು ಏನರೇ ರಾಂಗ್ ಮೆಸೇಜ್ ಜನರಿಗೆ ರಾಂಗ್ ಮೆಸೇಜ್ ಅವ್ರಿಗೆ ಹೊಟ್ಟೆ ಇಲ್ಲ ಸರ. ನೀವು ಒಟ್ಟು ಯಾರು ಮಾಡಬೇಡ್ರಿ. ನೀವು ಸುಮ್ಮನೆ ಏನು ಅದೇನ ಹೇಳಕ್ಕಿಲ್ಲ. ನೀವು ಅರ್ಜಿ ಕೊಟ್ಟಿರಿ ಈಗ ಅರ್ಜಿ ಕೊಟ್ಟಿರಿ ಅರ್ಜಿ ಮೇಲೆ ಬರೀತೀರಿ ನಾವು ಮಾಡಲಿಲ್ಲ ಟೈಮ್ ಕಾಲಾವಕಾಶ ತಗೊಂಡ್ರೆ ನೀವು ಸರ್ ನಾನು ಅರ್ಜಿ ಎಸ್ತಾವ ನೋಡ್ರಿ ಪಂಚಾಯತ್ಯಾಗ. ನಾನು ಅರ್ಜಿ ಎಸ್ತಾವ ನೋಡ್ರಿ ಸರ್. ಹಾಂ ನಾನು ಮನವಿ ಪತ್ರ ಇರ್ಲಿಕ್ಕಂದ್ರೆ ನೋಡ್ರಿ ಆದ್ರೆ ಪಂಚಾಯತ್ಯಾಗ ಇರ್ಲಿಕ್ಕಂದ್ರೆ ಎಷ್ಟು ಮಂದಿ ಸಹ ಇದಾರೆ. ಗಪ್ಪ ವೈನಿ ಗಪ್ಪ ಒಂದಿಟ ಗಪ್ಪವ ಓ ಗಪ್ಪ ನೀವು ಒಟ್ಟ ಯಾರು ಬಾಯ್ ಮಾಡ್ರಿ ಒಂದಿಟ ಒಂದು 10 ನಿಮಿಷ ತಡ್ರಿ. ನೀವು ಯಾರು ಬಾಯ್ ಮಾಡ್ರಿ ಒಂದಿಟ 10 ನಿಮಿಷ ತಡ್ರಿ. ನೀವು ಒಂದು 10 ನಿಮಿಷ ತಡ್ರಿ. ನಿಮ್ಮನ್ನ ಬಿಟ್ಟು ಅಂದ್ರೆ ಜಾಗ ಹೋಗಂಗಿಲ್ಲ. ನೀವು ಒಟ್ಟು ಬಾಯ್ ಮಾಡಬೇಡ್ರಿ. ಒಂದು 10 ನಿಮಿಷ ತಡ್ರಿ. ಅವ್ರು ಸರ್ ಏನು ಹೇಳ್ತಾರೆ ಕೇಳೋದು. ಹಾಂ ಅವ್ರು ಹೇಳ್ರಿ. ಹಾಂ ರೀ ನಿನ್ನೆ ಸರ್ ಹೇಳಿದ್ರಿ ಅವ್ರು ನಿನ್ನ ಸರ್ ಮುಂದೆ ಹೇಳಿದ್ರಲ್ಲ ಸರ್. ಹಾಂ ರೀ ಸಂಡಾಸ್ 3 ಎಕರೆ
ನಿನಗೇನು ಇದು ಐತಿ